ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೆ ಈ ವಾತಾವರಣ ನೋಡೋಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಕೆಲಸಗಳೆಲ್ಲ ಮುಗೀತು, ಅಂದರೆ ಫ್ರೆಶ್ ಅಪ್ ಆಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಈ ವಾತಾವರಣನ ನೋಡ್ತಾ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನಿಂತಿದ್ದೆ. ಇನ್ನು ಅದಾದಮೇಲೆ ಟಿಫನಿಗೆ ಇವತ್ತು ದೋಸೆ, ಅದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಬೀಟ್ರೋಟ್ನೆಲ್ಲ ನೀಟಾಗಿ ಕಟ್ ಮಾಡಿ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ವಿಷಲ್ ಹೊಡ್ಸ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಬೇಯಕ್ಕಿಟ್ಟು ಅದಾದಮೇಲೆ ಈ ಕಡೆ ನಾನು ನೈಟೇ ದೋಸೆ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ನಾನು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನ ತೊಗೊತೀನಿ, ಉಳ್ದಿದ್ದನ್ನ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದಕ್ಕೆ ಉಪ್ಪು ಹಾಕಿರ್ತೀನಲ್ಲ, ಸೊ ಹಾಗಾಗಿ ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ದೋಸೆ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಈ ಕಡೆ ಅದು ಪಲ್ಯಕ್ಕೆಲ್ಲ ರೆಡಿ ಮಾಡಬೇಕು ಅಂತ ಹೇಳಿ ಒಗ್ಗರಣೆಗೆಲ್ಲ ಹೆಚ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿ ನಾನೇನಂದರೆ ಆವಾಗ ಕಟ್ ಮಾಡಿ ಆವಾಗಲೇ ಮಾಡಲ್ಲ, ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ಆಮೇಲೆ ನಾನು ಕೆಲಸಗಳನ್ನ ಮಾಡ್ಕೊತೀನಿ. ಇನ್ನು ಎಲ್ಲದನ್ನು ಕಟ್ ಮಾಡಿ ರೆಡಿ ಮಾಡಿ ಇನ್ನು ಪಲ್ಯ ಕೂಡ ರೆಡಿ ಆಯಿತು. ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಬೇಗ ಬೇಗ ಮಾಡಿದೆ. ಇನ್ನು ಅದಾದಮೇಲೆ ನನ್ನ ಹಸ್ಬೆಂಡಿಗೆ ಹಾಗೆ ಮಗಳಿಗೆ ಇಬ್ಬರಿಗೂ ಸ್ನ್ಯಾಕ್ಸ್ ಹಾಕೋಣ ಅಂತ ಹೇಳಿಬಿಟ್ಟು ಕಿವಿ ಫ್ರೂಟ್ಸ್ ಇತ್ತು. ಸೊ ಹಾಗಾಗಿ ಕಿವಿ ಫ್ರೂಟು ಮತ್ತು ಸ್ವಲ್ಪ ನಿಪ್ಪಟ್ಟು ಎಲ್ಲ ಹಾಕಿ ಅವರಿಗೂ ಕೂಡ ಬಾಕ್ಸ್ ರೆಡಿ ಮಾಡಿ ಅದಾದಮೇಲೆ ಇನ್ನು ಮಕ್ಕಳಿಗೆ ಈ ಥರ ಪುಟಾಣಿ ದೋಸೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅವರಿಗೂ ಕೂಡ ದೋಸೆ ಎಲ್ಲ ಮಾಡಿಕೊಟ್ಟು ನಾನು ಟಿಫನ್ ಎಲ್ಲ ಮುಗಿಸಿ ಅದಾದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ಅಕ್ಕಿನೆಲ್ಲ ನೀಟಾಗಿ ಬಿಸಿಲಿತ್ತು ಅಂತೇಳಿ ತೊಳೆದು ಒಣಗಾಕಿದ್ದೀನಿ, ನೀಟಾಗಿ ಒಣ್ಕೊಳ್ಳುತ್ತೆ ಹಿಟ್ಟು ಮಾಡಿಸೋಣ ಅಂತ ಹೇಳಿ. ಇನ್ನು ಅದನ್ನೆಲ್ಲ ಹಾಕಿ ಬಂದು ಅದಾದಮೇಲೆ ತುಂಬ ದಿನಗಳೇ ಆಗಿತ್ತು ನಾನು ಫ್ರಿಜ್ನ ಕ್ಲೀನ್ ಮಾಡಿ. ಸೊ ಹಾಗಾಗಿ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಹೇಳಿ ಇಟ್ಕೊಂಡೆ. ಆದರೆ ನಮ್ಮನೆ ತರಲೆ ಸುಬ್ಬಿ ಇದ್ದಾಳಲ್ಲ, ಅವಳಂತೂ ನನಗೆ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇನ್ನು ಅವಳನ್ನ ಸಂಭಾಳಿಸ್ಕೊಂಡು ಈ ಫ್ರಿಜ್ ಕ್ಲೀನ್ ಮಾಡೋದ್ರಿಗೆ ಸಾಕಾಯಿತು. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ಬ್ಲಾಗ್.